ಆ ರಾತ್ರಿ ಗಾಳಿ ಇನ್ನಷ್ಟು ಭಾರವಾಗಿತ್ತು. ಸ್ಟೇಷನ್ನಲ್ಲಿ ಹಳೆಯ ವೃದ್ಧ ಒಬ್ಬ ಕಾಣಿಸಿಕೊಂಡನು. ಅವನು ರಾಹುಲ್ ಕಡೆ ನೋಡುತ್ತಾ ಹೇಳಿದನು, "ನೀನು ಬದುಕಿ ಬಂದವನೇ ಅಲ್ಲ." ರಾಹುಲ್ ಗಾಬರಿಯಾದನು. ಏನು? ಆ ರೈಲು ಯಾರನ್ನೂ ಬಿಡೋಡಿಲ್ಲ. ನೀನು ಈಗ ಅದರ ಭಾಗ. ಹಠಾತ್ ರಾಹುಲ್ಗೆ ನೆನಪುಗಳು ಬಂತು. ಅವನು ಜಿಗಿದ ಕ್ಷಣ ಅವನು ಸತ್ತಿದ್ದನು. ಸ್ಟೇಷನ್ನಲ್ಲಿ ಕಾಣಿಸುತ್ತಿದ್ದದ್ದು ಅವನ ಆತ್ಮ ಮಾತ್ರ. ವೃದ್ಧನು ಹೇಳಿದನು, "ಈ ರೈಲು 1986ರಲ್ಲಿ ಶುರುವಾಯಿತು. ಒಂದು ದೊಡ್ಡ ಅಪಘಾತ. 100 ಜನ ಸತ್ತು ಹೋದರು. ಆ ಆತ್ಮಗಳು ಶಾಂತಿ ಕಾಣಲಿಲ್ಲ. ಅವರು ಈ ಕೊನೆಯ ರೈಲು ನಿರ್ಮಿಸಿದರು. ಅವರು ಹೊಸ ಆತ್ಮಗಳನ್ನು ಸೆಳೆಯುತ್ತಿದ್ದರು." ರಾಹುಲ್ ಕಿರುಚಿದನು, "ನಾನು ಹೊರಬರಬೇಕು." ವೃದ್ಧನು ನಿಧಾನವಾಗಿ ನಗಿದನು. "ಒಂದು ಮಾರ್ಗ ಇದೆ. ರೈಲು ಹೃದಯವನ್ನು ನಾಶ ಮಾಡಬೇಕು." ಅಷ್ಟರಲ್ಲಿ ರೈಲು ಮತ್ತೆ ಪ್ರತ್ಯಕ್ಷವಾಯಿತು. ಈ ಬಾರಿ ಅದು ಇನ್ನಷ್ಟು ಭಯಾನಕವಾಗಿತ್ತು. ರಾಹುಲ್ ಮತ್ತು ಅರ್ಜುನ್ ಒಳಗೆ ಎಳೆಯಲ್ಪಟ್ಟರು. ರೈಲಿನ ಒಳಗೆ ಒಂದು ಕಪ್ಪು ಹೃದಯ ತಡಕಾಡುತ್ತಿತ್ತು. "ಇದನ್ನೇ ನಾಶ ಮಾಡಬೇಕು!" ಅರ್ಜುನ್ ಕಿರುಚಿದನು. ಆತ್ಮಗಳು ಅವರನ್ನು ತಡೆಯಲು ಬಂದವು. ರಾಹುಲ್ ಧೈರ್ಯವಾಗಿ ಮುಂದೆ ಹೋದನು. ಅವನು ಹೃದಯವನ್ನು ಹಿಡಿದನು. ಹಠಾತ್ ಭಾರೀ ಸ್ಫೋಟ! ರೈಲು ಕುಸಿದು ಹೋಗಲು ಆರಂಭಿಸಿತು. ಆತ್ಮಗಳು ಕಿರುಚುತ್ತಾ ಮುಕ್ತವಾದವು. ಅರ್ಜುನ್ ಮತ್ತು ರಾಹುಲ್ ಕತ್ತಲೆಗೆ ಅಡಗಿದರು. ಮರುದಿನ ಸ್ಟೇಷನ್ ಮತ್ತೆ ಶಾಂತವಾಗಿತ್ತು. ಆ ರೈಲು ಮತ್ತೆ ಕಾಣಿಸಲಿಲ್ಲ. ಆದರೆ ಒಂದು ಸಣ್ಣ ಶಬ್ದ ಕೇಳಿಸಿತು.